ಕರುನಾಡು ಅಂಡ್ ವೆಲ್ಕಮ್ ಬ್ಯಾಕ್ ಟು ಹೈ ಫ್ಯೂಯಲ್ ಕನ್ನಡ. ಇವತ್ತು ನಮ್ಮ ಜೊತೆ ಮೋಟೋ ವರ್ಲ್ಡ್ ಕಿರಣ್ ಅವರು ಇದ್ದಾರೆ, ಕಾರ್ಟೆಕ್ ಕನ್ನಡ ಕೀರ್ತಿ ಅವರು ಇದ್ದಾರೆ. ಡೆಲ್ಲಿಗೆ ಬಂದಿದ್ದೀವಿ ಭಾರತ್ ಮೊಬಿಲಿಟಿ ಎಕ್ಸ್ಪೋಗೆ. ಸೊ ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ನ ನಿಮಗೆ ತೋರಿಸೋಣ ಅಂತ ಇಷ್ಟು ದೂರ ಬಂದಿದ್ದೀವಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಒಳಗಡೆ ಒಳ್ಳೆ ಕಾರ್ಗಳಾಗಿರ್ಬೋದು, ಬೈಕ್ ಟೆಕ್ನಾಲಜೀಸ್ ಪ್ರತಿಯೊಂದು ಸಿಗುತ್ತೆ. ಕಮಾನ್ ಲೆಟ್ಸ್ ಗೋ. ನೋಡಿ ಇಲ್ಲಿ ನಮ್ಮ ವ್ಲಾಗರ್ಸ್ದು ಕತೆ. ಇಲ್ಲಿ ನೋಡಿ ಇಲ್ಲೊಂದು ಗಿಂಬಲ್ ಅಲ್ಲಿ. ಸೊ ಟೋಟಲ್ ಆಗಿ ಸತಿ ಭಾರತ್ ಮೊಬಿಲಿಟಿ ಎಕ್ಸ್ಪೋಗೆ ಇಷ್ಟು ಬ್ರ್ಯಾಂಡ್ಸ್ ಬಂದಿದೆ. ಆ್ಯಂಡ್ ಹಾಲ್ 1, 2, 3 ಅಂತ ಡಿವೈಡ್ ಮಾಡಿರ್ತಾರೆ. ಒಂದೊಂದು ಹಾಲಲ್ಲಿ ಇಷ್ಟು ಬ್ರ್ಯಾಂಡ್ಸ್ ಇರುತ್ತೆ ಅಂತ. ಒಳಗಡೆ ಹೋಗಿ ನೋಡೋಣ ಬನ್ನಿ. ಈಗ ಎಂಟ್ರ್ ಆಗಿದ ತಕ್ಷಣ ನನಗೆ ಸಫಾರಿ ಕಾಣಿಸ್ತಾ ಇದೆ, ಹ್ಯಾರಿಯರ್, ನೆಕ್ಸಾನ್ ಎಲ್ಲ ಇದೆ. ಬಟ್ ಹೊಸ ವಿಚಾರ ಏನಂದರೆ ಟಾಟಾ ಮೋಟರ್ಸ್ ಅವರು ಬಂಡೀಪುರ್ ಎಡಿಷನ್ನ ಲಾಂಚ್ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಇಲ್ಲೇ ಅರ್ಥ ಆಗುತ್ತೆ ಟಾಟಾ ಮೋಟರ್ಸ್ ಅವ್ರಿಗೆ ನಮ್ಮ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅಂದರೆ ಎಷ್ಟು ಇಷ್ಟ ಅಂತ. ಈ ಕಡೆ ರೈಟ್ ಸೈಡಲ್ಲಿ ನೋಡಿದ್ರೆ 2 ಕರ್ವ್ ನಿಂತಿದೆ. ಒಂದು ಎಲೆಕ್ಟ್ರಿಕ್ ಮತ್ತು ಇನ್ನೊಂದು ಐಸ್ ಇದೆ. ಐಸ್ ಅಂದರೆ ಗೊತ್ತಲ್ಲ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಅಂತ. ಏನು ಹೊಸ ವಿಚಾರ ಇದರಲ್ಲಿಲ್ಲ. ಬಟ್ ನಮಗೆ ಬೇಕಿರೋದೇನೆಂದರೆ ಸ್ಟೆಲ್ತ್ ಎಡಿಷನ್. ಏನಂತ ಕೇಳಿದ್ರೆ ಅಲ್ಲಿ ಹ್ಯಾರಿಯರ್ನ ಹಿಂಗೆ ನಿಲ್ಲಿಸಿದಾರಲ್ಲ, ಅದು EV, ಇದು ಸಫಾರಿ ಡೀಸೆಲ್. ಸೊ ಸಫಾರಿಲಿ ಏನು ಎಲೆಕ್ಟ್ರಿಕ್ ಇವರು ಇನ್ನೂ ಅನ್ವಿಲ್ ಮಾಡಿಲ್ಲ. ಸ್ಟೆಲ್ತ್ ಅಂತ ನೋಡೋದಾದರೆ ಫುಲ್ ಅಡ್ವೆಂಚರಸ್ ಆಗಿ ಕಾಣಿಸ್ತಾ ಇದೆ. ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಅಲಾಯ್ ವೀಲ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಇವತ್ತು ಕಾರ್ ಮಾತ್ರ. ಈ ಜಿ ವ್ಯಾಗನ್ ಸ್ಟೈಲಲ್ಲಿ ನಿಲ್ಲಿಸಿದ್ದಾರೆ ಕಾರ್ನ. ಪವರ್ ಪಿಕಪ್ ಎಲ್ಲ ಏನು ಇನ್ನೂ ಅನ್ವಿಲ್ ಮಾಡಿಲ್ಲ. ಬಟ್ ಇನ್ನೊಂದು 5-10 ಡೇಸಲ್ಲಂತೂ ಗ್ಯಾರಂಟಿ ಗೊತ್ತಾಗುತ್ತೆ. ಕೆಳಗಡೆ ಬಂಪರ್ ನೋಡ್ತಾ ಇದ್ದೀರಾ, ಗ್ರಿಲ್ಲೆಲ್ಲ ಫುಲ್ ಅಪ್ಡೇಟೆಡ್. ಈ ಕಡೆ ಸಫಾರಿ ಅಂತ ಬಂದರೆ ನಿಮಗೆ ಡೀಸೆಲ್ ಸಫಾರಿ ಗ್ರಿಲ್ ಆಗಿರ್ಬೋದು, ಬಂಪರ್ ಆಗಿರ್ಬೋದು, ಸೇಮ್ ಅದೇ ಥರ ಇದೆ. ರೈಟ್ ಸೈಡಲ್ಲಿ ನೋಡೋದಾದರೆ ಪುನಃ ಈಗ ಸಫಾರಿದು ಸೇಫ್ಟಿನ ಡಿಸ್ಪ್ಲೇ ಮಾಡಿದ್ದಾರೆ. ಅಂದರೆ ಎಷ್ಟು ಏರ್ ಬ್ಯಾಗ್ ಇದೆ, ಜೊತೆಗೆ ಕ್ರ್ಯಾಶ್ ಝೋನ್ಗಳೆಲ್ಲ ಯಾವುದು ಅಂತ. ಓಕೆ, ಇದು ಆಲ್ರೆಡಿ ನಾವು ನೋಡಿದ್ವಿ, ಇದೇನು ಹೊಸದೇನಲ್ಲ. ಬಟ್ ದ ಮೇನ್ ಮ್ಯಾಜಿಕ್ ಆ್ಯಂಡ್ ಮ್ಯಾಟರ್ ಈಸ್ ದೇರ್. ಟಾಟಾ ಅವಿನ್ಯ ಲಾಂಚ್ ಮಾಡಿದ್ದಾರೆ. ಇದು ಕಾನ್ಸೆಪ್ಟ್ ಕಾರ್. ಆ್ಯಕ್ಚುಲಿ ಪ್ರೊಡಕ್ಷನ್ ಯೂನಿಟಿಗೆ ರೆಡಿ ಮಾಡಿಲ್ಲ ಇವರಿಂದ. ನೋಡೋಕ್ಕೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು 10 ಮಿನಿಟ್ಸ್ ಇಲ್ಲೇ ನಿಂತ್ಕೊಂಡು ಅದನ್ನು ಕಂಟಿನ್ಯೂಸ್ ಆಗಿ ನೋಡ್ತಿದ್ರು ಬೋರ್ ಆಗಲ್ಲ. ನೋಡಿ ಕೆಳಗಡೆ ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಂತ. ಓ ಮೈ ಗಾಡ್, ಸೀರಿಯಸ್ಲಿ ಇಂಥ ಕಾರ್ಗಳು ನಮ್ಮ ಇಂಡಿಯಾದಲ್ಲಿ ಮಾಡಿದಾರ ಅಂತ ನನಗೆ ಇನ್ನೂ ಕ್ವಶನ್ ಆಗ್ತಾ ಇದೆ. ಅಷ್ಟು ಸೂಪರ್ವಾಗಿ ಮಾಡಿದ್ದಾರೆ. ಈಗ ಸೈಡ್ ಪ್ರೊಫೈಲ್ ನೋಡ್ತಾ ಇದ್ದೀರಾ, ನಾಟ್ ಲೆಸ್ ದನ್ ರೇಂಜ್ ರೋವರ್ಗೆ ಕಾಂಪಿಟೇಟ್ ಮಾಡುತ್ತೆ ಆ ಲೆವೆಲಿಗೆ ಮಾಡಿದ್ದಾರೆ ಕಾರ್ನ. ಈಗ ಫ್ರಂಟಲ್ಲಿ ಏನು ನೋಡ್ತಾ ಇದ್ದೀರಾ, ಟಾಟಾದ ಲೋಗೋ ಎಷ್ಟು ಬ್ರಾಡ್ ಆಗಿದೆ ನೋಡಿ. ಏನು ಗ್ರಿಲ್ಲೇ ಇಲ್ಲ ಆ್ಯಕ್ಚುಲಿ ಕಾರಲ್ಲಿ, ಬಟ್ ಶೇಪ್ ಮಾತ್ರ ಆಸಮ್ ಆಗಿದೆ. ಈಗ ನಾವು ಟಾಟಾ ಟಿಯಾಗೋ ನೋಡೋಣ. EV ಲಾಂಚ್ ಮಾಡಿದ್ದಾರೆ 7.99 lakhsಗೆ. ಇದು ಅಷ್ಟೇ, ತುಂಬ ಏನು ಅಪ್ಡೇಟ್ ಆಗಿಲ್ಲ. ಫ್ರಂಟಲ್ಲಿ ಬಂಪರ್ ಚೇಂಜ್ ಆಗಿದೆ. ಒಳಗಡೆ ಇಂಟೀರಿಯರ್ಸ್ ತೋರಿಸ್ತೀನಿ ನೋಡಿ. ಹೊಸ ಸ್ಟೇರಿಂಗ್ ವೀಲು, ಹೊಸ ಓಕೆ ಫುಲ್ ಇಲ್ಲೆಲ್ಲ ಕ್ರೌಡ್ ಜಾಸ್ತಿ ಇದೆ. ಹೊಸ ಸ್ಟೇರಿಂಗ್ ವೀಲ್ ಬಂದಿದೆ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಬ್ಲ್ಯಾಕ್ ರೂಫ್, ಶಾರ್ಕ್ ಫಿನ್ ಆ್ಯಂಟನಾ. ಆ್ಯಂಡ್ ಪರವಾಗಿಲ್ಲ, ಓಕೆ ವರ್ತ್ ಅನಿಸುತ್ತೆ. ನನಗೆ ಯಾಕೋ 8 lakhs ಸ್ಟಾರ್ಟಿಂಗ್ ಅಂದರು. ಈಗ ನಾವು ಡಾರ್ಕ್ ಎಡಿಷನ್ನ ನೋಡೋಣ. ICNGಲೂ ಡಾರ್ಕ್ ಎಡಿಷನ್ ಲಾಂಚ್ ಮಾಡಿದ್ದಾರಂತೆ. ಫಸ್ಟ್ ಟೈಮ್ ಟಾಟಾ ಮೋಟರ್ಸಲ್ಲಿ ನಾನು ಕೇಳ್ತಾ ಇರೋದು. ಒಳಗಡೆ ಎಲ್ಲ ಫುಲ್ಲು ರೆಡ್ ಕಲರ್ ಇದೆ ನೋಡಿ, ರೆಡ್ ಡಾರ್ಕ್ ಎಡಿಷನ್ ಇದು. ಆ ಕಡೆ ನೆಕ್ಸಾನ್ EV ರೆಡ್ ಡಾರ್ಕ್ ಬಂದಿದೆ. ಓಕೆ ಫೈನ್, ಕಮರ್ಷಿಯಲಿಗೆ ಆಮೇಲೆ ಬರೋಣ. ಫಸ್ಟ್ ನಿಮಗೆ ಒಂದು ಇಂಪಾರ್ಟೆಂಟ್ ಕಾರ್ನ ತೋರಿಸ್ಬೇಕು ನಾನು. ಸಿಯಾರಾ ಲಾಂಚ್ ಆಗಿದೆ, ಜೊತೆಗೆ ಹ್ಯಾರಿಯರ್ EV ಕೂಡ ಲಾಂಚ್ ಮಾಡಿದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಮಲ್ಟಿ ಪವರ್ ಟ್ರೈನ್ ಅಂತಿದೆ. ಅಂದರೆ ಪಂಚ್ದ CNG ಇದೆ, ಫ್ಲೆಕ್ಸ್ ಫ್ಯೂಯಲ್, ಜೊತೆಗೆ EVನೂ ನಿಲ್ಲಿಸಿದ್ದಾರೆ. ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂದರೆ ಟಾಟಾ ಪಂಚ್ EVಲಿ ಹೊಸ ಕಲರ್ ಬಂದಿದೆ, ಚಿಲ್ಲಿ ಲೈಮ್ ಸಮಥಿಂಗ್ ಅಂತ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಕಾರ್ ಮಾತ್ರ. ಈಗ ನಾವು ಹೋಗಿ ಡೈರೆಕ್ಟಾಗಿ ಸಿಯಾರಾ ನೋಡೋಣ. ಅಲ್ಲಿದೆ ನೋಡಿ ಎಷ್ಟು ಕ್ರೌಡ್ ಆಗೋಗಿದೆ ಅಂದರೆ. ಎಸ್ಪೆಷಲಿ ಈ ಥರ ಲಾಂಚ್ ಇವೆಂಟ್ಗಳಲ್ಲೆಲ್ಲ ತುಂಬ ಜನ ಇರ್ತಾರೆ, ತುಂಬಾ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಬಟ್ ಹೋಗಿ ನೋಡೋಣ ಬನ್ನಿ, ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಈ ಕಡೆ ನೋಡ್ತಿದ್ರೆ ಏಸ್ ಪ್ರೋ ಅಂತ ಕಮರ್ಷಿಯಲ್ ವೆಹಿಕಲ್ ಇದು. ಬಟ್ ನೋಡೋಣ ಆಮೇಲೆ ಇದನ್ನ ಆದರೆ ರಿವ್ಯೂ ಮಾಡ್ತೀನಿ. ಆ ಕಡೆ ಇಂಟ್ರಾ EV ಲಾಂಚ್ ಆಗಿದೆ. ಮಧ್ಯದಲ್ಲಿ ನೀವು ನೋಡಿದ್ರೆ ಸಿಯಾರಾ ಹಳೇದು 1991 ಮಾಡೆಲ್ ನಿಲ್ಲಿಸಿದ್ದಾರೆ ನೋಡಿ. OG ಒರಿಜಿನಲ್ ಗ್ಯಾಂಗ್ಸ್ಟರ್ ಇದು. ಈಗ ಮೇಲ್ಗಡೆ ಹತ್ತಿ ಹೋಗೋಣ. ಓಕೆ ಕಮಾನ್. ಇದೆ ನೋಡಿ ಸಿಯಾರಾ ಹೊಸದಾಗಿ ಲಾಂಚ್ ಆಗಿರೋದು. ಓ ಮೈ ಗಾಡ್, ವಾಟ್ ಅ ಬ್ಯೂಟಿಫುಲ್ ಲುಕಿಂಗ್ ಕಾರ್ ಅಲ್ವಾ. ಪಿಯಾನೋ ಬ್ಲ್ಯಾಕ್ ಫಿನಿಶ್, ಕನೆಕ್ಟಿಂಗ್ DRLs ಆಗಿರ್ಬೋದು. ಹೆಡ್ಲೈಟ್ಸ್ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಅಷ್ಟು ಒಂಥರ ಕಾಂಪ್ಲಿಕೇಟೆಡ್ ಡಿಸೈನ್ ಇದು ಸ್ವಲ್ಪ. ರೇಡಾರ್ ಏನು ನೋಡ್ತಾ ಇದ್ರೆ ADASಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಪಾರ್ಕಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮೇಲ್ಗಡೆ ಏನು ಗಾಯ್ಸ್ ಹಂಗಿದೆ, ಪ್ಯಾನೋರಾಮಿಕ್ ಸನ್ರೂಫ್. ಓ ಮೈ ಗಾಡ್, ಸೀರಿಯಸ್ಲಿ ಈ ಲೆವೆಲ್ಗೆಲ್ಲ ಡಿಸೈನ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ಸೈಡಿಂದ ನೋಡೋಣ ಬನ್ನಿ. ಹಂಗೆ ಇಲ್ಲಿ ಯಾರೋ ರಿವ್ಯೂ ಮಾಡೋಕೆ ಹೊರಟೋಗಿದ್ದಾರೆ ಆಲ್ರೆಡಿ. ಸೈಡಿಂದ ನೋಡೋದಾದರೆ ಮೇ ಬಿ ಇದು 19 or 20 inches ಅನಿಸುತ್ತೆ. ಬಟ್ ಹತ್ರ ಹೋಗಿ ನಾನು ನೋಡೋಕ್ಕಾಗ್ತಾಯಿಲ್ಲ. ಇಲ್ಲಿ ನೋಡಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಸ್ಕಿಟ್ ಪ್ಲೇಟ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಸ್ಕ್ರ್ಯಾಚಸ್ ಆಗೋದಂತೂ ಗ್ಯಾರಂಟಿ.
ಫ್ಲಶ್ ಡೋರ್ ಹ್ಯಾಂಡಲ್ಸ್ ಇದೆ. ಒಂಥರ ಡಿಸೈನ್ ಏನು ನೋಡ್ತಾ ಇದ್ದೀರಾ, ಹಳೆ ಸಿಯಾರ ನೋಡಿ, ಹೊಸದು ನೋಡಿ, ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಇದು ಕಂಪ್ಲೀಟ್ ಲಾಂಚ್ ಆದರೂ 5 ಸೀಟರಲ್ಲಿ ಲಾಂಚ್ ಆಗುತ್ತೆ, 7 ಏನು ಬರಲ್ಲ ಇದರಲ್ಲಿ. ಬೂಟ್ ಸ್ಪೇಸು ಅಷ್ಟೇ ಚೆನ್ನಾಗಿದೆ, ನೋಡಿ ಸ್ವಲ್ಪ ಕಾಣಿಸ್ತಾ ಇದೆ ಹಿಂದೆಯಿಂದ ಅಷ್ಟೇ. ಬಟ್ ಓವರ್ ಆಲ್ ಡಿಸೈನ್ ಅಂತ ಬಂದರೆ ಮಾತ್ರ ಸೂಪರ್ ಆಗಿದೆ ಅನ್ಬೋದು. ಹಿಂದ್ಗಡೆ ವೈಪರ್ ಇಲ್ಲ ನೋಡಿ, ವೈಪರ್ ಮೋಸ್ಟ್ಲಿ ಸ್ಪಾಯ್ಲರಿಂದ ಓಪನ್ ಆಗಿ ಕ್ಲೀನ್ ಮಾಡುತ್ತೆ ಅನಿಸುತ್ತೆ. ಹಿಂದ್ಗಡೆ ಯಾರೋ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ನೋಡಿ. ಸೀರಿಯಸ್ಲಿ ಅಮೇಝಿಂಗ್ ಆಗಿದೆ ಗೈಸ್. ನಾನು ಈ ಲೆವೆಲ್ಲ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಳಗಡೆ ನೀವು ಅಬ್ಸರ್ವ್ ಮಾಡಿದರೆ 3 ಸ್ಕ್ರೀನ್ಸ್ ಇದೆ ನೋಡಿ, 1 2 3. ಜೊತೆಗೆ ಸ್ಟೇರಿಂಗ್ ವೀಲ್ ಬಂದು 2 ಸ್ಪೋಕ್. ಒಳಗಡೆ ಎಲ್ಲ ಎಲ್ಲೋ ಅಂದರೆ ಇದೇನು ಕಾರ್ದು ಬಾಡಿ ಕಲರ್ ಇದೆ ಅದನ್ನು ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸನ್ರೂಫ್ ನೋಡೋಣ, ಮೇ ಬಿ ನಿಮಗೆ ಕಾಣಿಸಿರ್ಬೋದು, ಕ್ಯಾಮ್ರಾನ ಎತ್ತಿ ತೋರಿಸಿದ್ದೀನಿ. ಓಕೆ, ಹಿಂದ್ಗಡೆ ಡಿಸ್ಕ್ ಬ್ರೇಕ್ಸ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ವಾವ್, ನಾನು ಶಾಕ್ ಹೋಗಿದ್ದೀನಿ ಲಿಟ್ರಲಿ ಕಾರ್ ನೋಡಿ. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬನ್ನಿ ಹಂಗೆ. ಸಿಯಾರದ ಬ್ಯಾಡ್ಸ್ ಇದೆ, ಟಾಟಾ ಮೋಟರ್ಸ್ ಲೋಗೋ ಕಂಪ್ಲೀಟಾಗಿ ಹೊಸದು ಮಾಡಿದ್ದಾರೆ. ಬಟ್ ಟೋಟಲ್ ವರ್ತ್ ಅನ್ಬೋದು ಇದನ್ನು. ಇಲ್ಲಿಂದ ಸ್ವಲ್ಪ ಕಾಣಿಸ್ತಾ ಇದೆ ನೋಡೋಣ. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ ಅಲ್ಲಿ. ವಾವ್, ದ ಕಾರ್ ಈಸ್ ಜಸ್ಟ್ ಫಿನಾಮಿನಲ್. ಈ ಕಡೆ ಬಂದು ನೋಡಿದ್ರೆ ಹ್ಯಾರಿಯರ್ ಇವಿ ಇದೆ. ಹ್ಯಾರಿಯರ್ ಇವಿ ಮೇ ಬಿ ಆಲ್ ವೀಲ್ ಡ್ರೈವ್ ಇದೆಯಾ ನೋಡಬೇಕು. ಬಟ್ ಸೇಮ್ ಡಿಸೈನ್, ನಾರ್ಮಲ್ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಇದೆ. ಇಲ್ಲಿ ಕೆಳಗಡೆ ಸ್ಕಿಡ್ ಪ್ಲೇಟ್ಸ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಫ್ರಂಟಿನ ತೋರಿಸ್ತೀನಿ ಒಂದು ಸತಿ. ಈಗ ಅಲಾಯ್ ವೀಲ್ಸ್ ಬಂದು ಆಲ್ಮೋಸ್ಟ್ ಇಟ್ಸ್ ಅರೌಂಡ್ 19 ಇಂಚ್ ಗೈಸ್. 19 ಇಂಚ್ ನಾರ್ಮಲ್ ಹ್ಯಾರಿಯರಲ್ಲೂ ಬರುತ್ತೆ ಡಾರ್ಕ್ ಎಡಿಷನಲ್ಲಿ, ತುಂಬ ಏನು ಹೊಸದಿಲ್ಲ. ಇದು ಪ್ರೈಸಿಂಗ್ ಎಷ್ಟು ಬರುತ್ತೆ ನೋಡಬೇಕು. ಇದ್ರದ್ದು ಸಿಯಾರ್ ಅದು ಆವಾಗಲೇ ಗೊತ್ತಾಗೋದು ಏನು ಅಂತ. ಫ್ರಂಟಿಂದನೂ ಹೇಳಿದ್ನಲ್ಲ, ಅದೇ ಸ್ಟೆಲ್ತ್ ಎಡಿಷನ್ ತೋರಿಸಿದ್ನಲ್ಲ, ಸೇಮ್ ಅದೇ ಥರ ಇದೆ ನೋಡಿ. ಟಾಟಾ ಲೋಗೋ ಚೇಂಜ್ ಆಗಿದೆ, ಗ್ರಿಲ್ ಚೇಂಜ್ ಆಗಿದೆ. ಫ್ರಂಟ್ ಬಂಪರ್ ಅಂತೂ ಫುಲ್ಲು ಡಿಸೈನೇ ಅಪ್ಡೇಟ್ ಆಗೋಗಿದೆ. ಹೆಡ್ಲ್ಯಾಂಪ್ಸ್ ಎಲ್ಲ ಸೇಮ್. ಇಂಟೀರಿಯರ್ ನೋಡ್ತಾ ಇದ್ದೀರಾ, ನಾರ್ಮಲ್ ಹ್ಯಾರಿಯರ್ ಅನ್ಬೋದು. ಆ್ಯಂಡ್ ಈ ಹ್ಯಾರಿಯರ್ ಏನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಲ್ ವೀಲ್ ಡ್ರೈವ್ ಅಂತೆ. ಸೊ ಎಲೆಕ್ಟ್ರಿಕ್ ಪವರ್ ಟ್ರೈನಲ್ಲಿ ಆಲ್ ವೀಲ್ ಡ್ರೈವ್ ಅಂದರೆ ಒಳ್ಳೆ ಆಫ್ ರೋಡ್ ಮಾಡ್ಬೋದು ಕಾರಲ್ಲಿ. ಇಂಟೀರಿಯರ್ಸಲ್ಲಿ ಸ್ಟೇರಿಂಗ್ ವೀಲ್ ಎಲ್ಲ ಸ್ವಲ್ಪ ಝೂಮ್ ಮಾಡೇ ನೋಡಬೇಕು, ಯಾಕಂದರೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡೋಕೆ ಬಿಡಲ್ಲ ಇವರು ನೋಡಿ. ಇಂಟೀರಿಯರ್ಸು ಅಷ್ಟೇ 99% ಸೇಮ್ ಹಾಗೆ ಇದೆ. ಅಲಾಯ್ ವೀಲ್ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಓಕೆ, ಪ್ರೈಸಿಂಗ್ ಏನಿರ್ಬೋದು ಅಂತ ಒಂದು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು ಗೈಸ್, ಬೈ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಈಗ ಭಾರತ್ ಮೊಬಿಲಿಟಿ ಎಕ್ಸ್ಪೋದಲ್ಲಿ ಇನ್ನೂ ಸುಮಾರು ವೀಡಿಯೋಗಳನ್ನ ಮಾಡಿದ್ದೀನಿ. ನೆಕ್ಸ್ಟ್ ಟಾಟಾ ಟಿಯಾಗೋ .ev ಪ್ಲ್ಯಾನ್ ಮಾಡಿದ್ದೀನಿ ರಿವ್ಯೂ ಮಾಡಬೇಕು ಅಂತ. ಅಂಟಿಲ್ ದೆನ್ ಬಾಯ್, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.